ಮುಂದಿನ ಸುದ್ದಿಗೆ ಹೋಗೋಣ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇವತ್ತು ಬಿ ಜೆ ಪಿಯ ಮೊಟ್ಟ ಮೊದಲ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಬಿ ಜೆ ಪಿಯ ಜನಕ ಅಂದರೆ 1951ರಲ್ಲಿ ಜನಸಂಘವನ್ನು ಹುಟ್ಟು ಹಾಕುವ ಮೂಲಕ, ಜನಸಂಘ ಮುಂದೆ ಬಿ ಜೆ ಪಿ ಆಯಿತು, ಜನಸಂಘವನ್ನು ಹುಟ್ಟು ಹಾಕಿದಂಥ ಶ್ಯಾಮ ಪ್ರಸಾದ್ ಮುಖರ್ಜಿಯವರ ತವರು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರ ವಹಿಸಿಕೊಂಡಿತ್ತು. ನೋಡಿ ಕಾಕತಾಳೀಯಗಳು ಹೆಂಗಿರ್ತವೆ. ಯಾವ ಭವಾನಿಪುರದಲ್ಲಿ ಕಳೆದ ಉಪಚುನಾವಣೆಯನ್ನು ಮಮತಾ ಬ್ಯಾನರ್ಜಿ ಗೆದ್ದುಕೊಂಡು ಈ ಸಲ 15,000 ಓಟ್ನಲ್ಲಿ ಸೋತರು, ಅದೇ ಭವಾನಿಪುರದಲ್ಲಿ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಹುಟ್ಟಿ ಬೆಳೆದದ್ದು. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿ ಆಡಳಿತ ರಾಜ್ಯದ ಮುಖ್ಯಮಂತ್ರಿಗಳನ್ನು ಸಾಲಾಗಿ ನೋಡ್ತಾ ಇದ್ದೀರಿ. ಹಿಮಂತ ಬಿಸ್ವಾ ಶರ್ಮಾ ಕಂಡ್ರು, ನನಗೆ ದೇವೇಂದ್ರ ಫಡ್ನವೀಸ್ ಕಂಡ್ರು, ಏಕನಾಥ್ ಶಿಂದೇನೂ ಇದ್ದಾರೆ, ಯೋಗಿ ಆದಿತ್ಯನಾಥ್ ಅವರಿದ್ರು. ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಿತು. RN ರವಿ ಪಶ್ಚಿಮ ಬಂಗಾಳದ ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸಿದರು. ರವೀಂದ್ರನಾಥ್ ಟ್ಯಾಗೋರರ ಭಾವಚಿತ್ರಕ್ಕೆ ಗೌರವ ನಮನ. ಒಂದ್ಸಲ ಸುವೇಂದು ಅಧಿಕಾರಿ ಕೇಸರಿ ಜುಬ್ಬ ಹಾಕ್ಕೊಂಡು ಬಂದಿದ್ರು, ಪ್ರಮಾಣ ವಚನ ಸ್ವೀಕಾರ ನೋಡಿ. ಅದು আমি শুভেন্দু অধিকারী ঈশ্বরের নামে শপথ করিতেছি যে পশ্চিমবঙ্গ রাজ্যের মুখ্যমন্ত্রী রূপে যে কোনো বিষয় যাহা আমার বিবেচনার জন্য আনিত হইবে বা আমি জ্ঞাত হইব, তাহা মুখ্যমন্ত্রী রূপে আমার কর্তব্যসমূহের যথাযথ নির্বাহের জন্য যে রূপ আবশ্যক হইতে পারে তদ্গতিকে আমি প্রত্যক্ষ বা পরোক্ষভাবে কোনো ব্যক্তি বা ব্যক্তিগণের নিকট জ্ঞাপন করিব না বা প্রকাশ করিব না। ಐದು ಜನ ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ದಿಲೀಪ್ ಘೋಷ್ ಪಶ್ಚಿಮ ಬಂಗಾಳ ಬಿ ಜೆ ಪಿಯ ಮಾಜಿ ರಾಜ್ಯಾಧ್ಯಕ್ಷರು. ಮೂಲ ಬಿ ಜೆ ಪಿಯವರು ಇವರೊಬ್ಬರೇ ಅನಿಸುತ್ತೆ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ದು. ಉಳಿದವರೆಲ್ಲ ಮಧ್ಯಂತರದಲ್ಲಿ ಬಂದು ಜಾಯ್ನ್ ಆದವರೇ. RSS ಕಾರ್ಯಕರ್ತ, ಪಕ್ಷ ಸಂಘಟನೆಯಲ್ಲಿ ಬಹಳ ದೊಡ್ಡ ಕೊಡುಗೆ. 2019 ಲೋಕಸಭಾ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಪಶ್ಚಿಮ ಬಂಗಾಳದಲ್ಲಿ 18 ಸ್ಥಾನ ಗೆಲ್ಲುವುದರ ಹಿಂದೆ ಇವರ ಶ್ರಮ ತುಂಬ ಇತ್ತು. 2021 ಚುನಾವಣೆ ನಡೆದಾಗ, ಅಂದರೆ ಈ ಹಿಂದಿನ ವಿಧಾನಸಭಾ ಚುನಾವಣೆ ನಡೆದಾಗ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿದ್ದರು ಅವರು. 3 ಸ್ಥಾನ 2016ರಲ್ಲಿ 3 ಇದ್ದ ಬಿ ಜೆ ಪಿ 77ಕ್ಕೆ ಬಂತಲ್ಲ,
ಇವರು ರಾಜ್ಯಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ 77ರಿಂದ ಈಗ 208ಕ್ಕೆ ಬಂದಿದ್ದಾರೆ. ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ಕ್ಷುದಿರಾಮ್ ಟುಡು, ನಿಶಿತ್ ಪ್ರಮಾಣಿಕ್ ಮತ್ತು ಅಶೋಕ ಕೀರ್ತನಿಯ ಪ್ರಮಾಣ ವಚನ ಸ್ವೀಕರಿಸಿದವರು ಇವತ್ತು. ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ನಂತರ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮಾತನಾಡಿದರು. ಅವರು ಹೇಳಿದ್ರು, ಪಶ್ಚಿಮ ಬಂಗಾಳ ಸಾಕಷ್ಟು ಹಾನಿಗೊಳಗಾಗಿದೆ, ಶಿಕ್ಷಣ ಕಳೆದು ಹೋಗಿದೆ, ಸಂಸ್ಕೃತಿ ನಾಶ ಆಗಿದೆ. ನಾವು ಬಂಗಾಳವನ್ನು ಪುನರ್ ನಿರ್ಮಿಸ್ತೇವೆ. ನಮ್ಮ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಯಾವುದೇ ರಾಜಕೀಯ ಮಾಡೋದಿಲ್ಲ. ಬಂಗಾಳ ವಿರೋಧಿಗಳಿಗಿಲ್ಲಿ ಜಾಗ ಇಲ್ಲ. ಅವರು ನಮ್ಮ ಬಗ್ಗೆ ಮಾತಾಡ್ತಾನೆ ಇರಲಿ, ನಾವು ಅಭಿವೃದ್ಧಿ ಕೆಲಸ ಮುಂದುವರಿಸ್ತೇವೆ ಅಂದರು. ಟೋನೇ ಚೇಂಜ್ ಆಗಿಬಿಟ್ಟಿದೆ ಇವತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.